ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನಿವತ್ತು ನಮ್ಮ ಲೇಔಟಲ್ಲಿ ಗಣೇಶ ಇಟ್ಟಿದ್ರು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾವೆಲ್ಲರೂ ಸೇರಿ ಲೇಔಟರೆಲ್ಲ ಸೇರಿ ಮಾಡಿರೋಂಥ ಡೆಕೋರೇಷನ್ ಇದು. ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿಯಾಗಿ ಎಲ್ಲರೂ ಸೇರಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಹೂವು ಎಲ್ಲ ಕಟ್ಟೋದಾಗಿರಲಿ ಅಥವಾ ಹೂವು ಸುರಿಯೋದಾಗಿರಲಿ ಎಲ್ಲರೂ ಸೇರಿನೇ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಮಾತಾಡ್ಕೊತ ಖುಷಿಯಾಗಿ ಹಾಡಾಡ್ಕೊತ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನೈಟ್ ಲೇಟ್ ಆದ್ರೂ ನಮಗೆ ಲೇಟ್ ಆಗಿದೆ ಅಂತ ಅನಿಸ್ಲೇ ಇಲ್ಲ. ನಾವು ಏರಿಯಾದವರೆಲ್ಲ ಸೇರಿ ನೋಡಿ ತುಂಬಾ ಚೆನ್ನಾಗಿತ್ತು. ಒಂಥರ ಮನೆ ಹಬ್ಬ ಥರ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಳಗ್ಗೆ ಬಂದು ನೋಡೋಷ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಆ್ಯಕ್ಚುಲಿ ನೈಟೇ ಎಲ್ಲರೂ ಮುಗಿಸಿ ಹೋಗಿದ್ವಿ. ಅಂದರೆ ಎಲ್ಲರೂ ಸೇರಿ ಮಾಡಿರೋವಂಥದ್ದು, ತುಂಬಾ ಎಫರ್ಟಿಂದನೇ ಮಾಡಿರೋವಂಥದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಅವರವರ ಒಂದು ಸ್ವಂತ ಕೆಲಸನ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೆ ಅಂತ ಒಂದು ದಿನನ ಮೀಸಲಿಟ್ಟಿದಾರಲ್ಲ, ಅದು ಖುಷಿ ಪಡಬೇಕು ಅಲ್ವಾ. ಒಂಥರ ಎಲ್ಲರೂ ಬ್ಯುಸಿ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಬಟ್ ಇದೊಂದು ಗಣೇಶ ಹಬ್ಬ ಅಂದಾಗ ಅಥವಾ ಗಣೇಶನ ಇಡ್ತಾ ಇದ್ದೀವಿ ಅಂದಾಗ ಏನೋ ಒಂಥರ ಸಡಗರ ಇರುತ್ತೆ. ಎಲ್ಲರೂ ಸೇರಿ ಖುಷಿಯಾಗಿ ಇಷ್ಟಪಟ್ಟು ಮಾಡೋದಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮ ಕೈಯಾರೆ ನಾವು ಮಾಡಿದಾಗ ನೋಡಲಿಕ್ಕೂ ತುಂಬ ಖುಷಿ ಆಗುತ್ತೆ ಅಲ್ವಾ. ನೋಡಿ, ರಂಗೋಲಿ ಕೂಡ ಒಬ್ಬರು ಹಾಕೋದಾಗಿರಲಿ ಅಥವಾ ಕಲರ್ ಒಬ್ಬರು ಹಾಕೋದಾಗಿರಲಿ, ಈ ಥರ ಎಲ್ಲ ಹಂಚ್ಕೊಂಡು ಮಾಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲರೂ ಸೇರಿ ಮಾಡೋದ್ರಿಂದ ತುಂಬ ಖುಷಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಂಗೋಲಿ ಕೂಡ. ಹಾಗೆ ನಾವು ಕೂಡ ಎಲ್ಲ ರೆಡಿಯಾಗಿ ನಮ್ಮ ಪಕ್ಕದ ರೋಡಲ್ಲೇ ಇಟ್ಟಿದ್ರು ಗಣೇಶನ, ಅಲ್ಲಿಗೆ ಹೊರಟಿದ್ವಿ. ನನ್ನ ಮಗಳು ಕೂಡ ನೋಡಿ ಬಬಲ್ಸ್ನ ಬಿಡ್ತಿದ್ದಾಳೆ. ಹಾಗೆ ನಾನು ಕೂಡ ಒಂದೆರಡು ಫೋಟೋ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಗಣೇಶನ ಇಟ್ಬಿಟ್ಟಿದ್ರು, ಪೂಜೆ ಶುರುವಾಗೋಗಿತ್ತು. ನೋಡಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ತುಂಬ ಚೆನ್ನಾಗಿ ಇದೆ ಅಲ್ವಾ. ನಮ್ಮ ಗಣೇಶ ಕೂಡ ತುಂಬಾ ಚೆನ್ನಾಗಿದೆ. ಪ್ರಿಪ್ರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಕೈ ಮುಗಿರಿ. ಇನ್ನು ತುಂಬಾ ಜನ ಬಂದಿರ್ಲಿಲ್ಲ. ಅಂದ್ರೆ ಕೆಲವರು ಕೆಲಸ ಎಲ್ಲ ಮುಗಿಸಿ ಹೋಗಿದ್ರಲ್ವಾ, ಅಂದ್ರೆ ರಂಗೋಲಿ ಹಾಕೋದಾಗಿರ್ಲಿ ಅಥವಾ ಬೇರೆ ಕೆಲಸಗಳೆಲ್ಲ ಮುಗಿಸಿ ಹೋಗಿದ್ರಲ್ವಾ, ಅವರು ಕೂಡ ಲೇಟ್ ಆಗಿ ಬರ್ತಾ ಇದ್ರು. ಆಮೇಲೆ ಅವ್ರವ್ರದೇ ಕೆಲಸ ಇರುತ್ತಲ್ವಾ, ಅದಕ್ಕೇನೆ. ಹಾಗೆ ನಾವು ಕೂಡ ಒಂದೆರಡು ಫೋಟೋ ಎಲ್ಲ ತಗೊತಾ ಇದ್ವಿ. ನಮಗೂ ಕೂಡ ರೇಗಿಸ್ತಾ ಇದ್ರಲ್ಲಿ ಫೋಟೋ ತಗೊತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಒಂಥರ ಎಲ್ಲರೂ ಎಂಜಾಯ್ ಮಾಡಿದ್ವಿ. पार्वती महेश्वर कृपा कटाक्ष सिद्ध्यर्थम नवग्रह देवता कृपा कटाक्ष सिद्ध्यर्थम सर्व विघ्न निवारणार्थम सर्व मनोरथ सिद्धि सिद्धि सिद्ध्यर्थम इदंते अस्मिन् बडावणे सामूहिक रूपेण श्री महागणपति पूजां करिष्ये इति संकल्पः. ಹಾಗೆ ಪೂಜೆ ಎಲ್ಲ ಮುಗೀತು. ಒಂದು ಚಿಕ್ಕ ಹುಡುಗ ತುಂಬಾನೇ ಚೆನ್ನಾಗಿ ದೇವ್ರ ನಾಮ ಮತ್ತೆ ದೇವರ ಒಂದು ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಇದ್ದಾರೆ ನೋಡಿ. ನೋಡಿ, ಪುಟ್ಟ ಹುಡುಗ ತುಂಬಾನೇ ಚೆನ್ನಾಗಿ ಹಿಡಿದ್ರಲ್ವಾ. ಎಲ್ಲರಿಗೂ ಖುಷಿ ಆಯ್ತು. ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಇದನ್ನೆಲ್ಲ ನೆನ್ಪಿಟ್ಕೊಂಡು ಹೇಳ್ತಾ ಇದಾರಲ್ವಾ, ತುಂಬಾನೇ ಖುಷಿ ಆಯ್ತು. ಹಾಗೆ ನೋಡಿ, ಲೇಔಟರೆಲ್ಲ ನಾವೆಲ್ಲ ಗ್ರೂಪಲ್ಲಿ ಫೋಟೋ ಕೂಡ ತಗೊತಾ ಇದೀವಿ ನೋಡಿ. ಎಲ್ಲರೂ ಒಂದೊಂದು ಗ್ರೂಪಲ್ಲಿ ಫೋಟೋ ತಗೊಂಡಿರೋದು ಇದು. ಅದ್ರ ಜೊತೆಗೆ ಮಕ್ಕಳು ಕೂಡ ಫೋಟೋ ತಗೊಂಡಿದ್ದಾರೆ ನೋಡಿ ಗ್ರೂಪಲ್ಲಿ. ಅಂದ್ರೆ ಯಾವ್ಯಾವ ಮಕ್ಕಳು ಅಲ್ಲಿ ಸಿಗ್ತಾರೋ ಅವ್ರದ್ದೆಲ್ಲ ತಗೊಂಡಿರೋದು. ಆ್ಯಕ್ಚುಲಿ ಮಕ್ಕಳಂತೂ ತುಂಬಾನೇ ಕಾಯ್ತಾ ಇದ್ರು, ಗಣೇಶನ ಇಡಬೇಕು, ಫುಲ್ ಸೆಲೆಬ್ರೇಟ್ ಮಾಡಬೇಕು ಅಂತ. ತುಂಬಾನೇ ಖುಷಿ ಪಟ್ಟರು, ಎಂಜಾಯ್ ಕೂಡ ಮಾಡಿದ್ರು. ಹಾಗೆ ದೊಡ್ಡವರು ಕೂಡ ನಾವೆಲ್ಲ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿ ಪಟ್ಟು ಮಾಡಿದ್ವಿ ನೋಡಿ. ಇದು ಸಂಜೆ ಆರತಿ ಮಾಡ್ತಾ ಇರೋಂಥದ್ದು. ಸಂಜೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ.
ಹಾಗೆ ಪ್ರಸಾದ ಕೂಡ ಇತ್ತು ನೋಡಿ, ಮಧ್ಯಾಹ್ನನೂ ಇತ್ತು ಮತ್ತು ನೈಟ್ ಕೂಡ ಇತ್ತು. ಪ್ರಸಾದ ಎಲ್ಲ ಮುಗಿಸ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ, ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಸೊ ಎಲ್ಲರೂ ಪ್ರಸಾದ ಎಲ್ಲ ಮುಗಿಸ್ಕೊಂಡು ನೋಡಿ ಗಣೇಶ ವಿಸರ್ಜನೆಗೆ ಅಂತ ಹೊರಟಿರೋದು. ಗಣೇಶನ್ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಲ್ಲ ಮಕ್ಕಳೆಲ್ಲ ಇಲ್ಲಿ ಗಾಡಿ ಒಳಗಡೆ ಕೂರಿಸ್ಕೊಂಡು ಬಿಟ್ಟಿದ್ದಾರೆ. ನನ್ನ ಮಗಳು ಕೂಡ ಗಣೇಶನ ಹತ್ರನೇ ಕುತ್ಕೊಂಡಿದ್ದಾರೆ. ಗಣೇಶನೆಲ್ಲ ತಗೊಂಡು ನೋಡಿ, ಮಕ್ಕಳಿಗೆ ಇದೇ ಕಾಯ್ತಾ ಇದ್ದಿದ್ದು. ಮಕ್ಕಳು ಫುಲ್ ಖುಷಿ ಪಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಮಕ್ಕಳೆಲ್ಲ ಒಳಗಡೆ ಫುಲ್ಲು ಡ್ಯಾನ್ಸು ಖುಷಿ ಪಡ್ತಾ ಇದ್ರು. ದೊಡ್ಡವರು ಕೂಡ ನೋಡಿ ಪಟಾಕಿ ಎಲ್ಲ ಹೊಡೆಯೋದು, ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ. ಗಣೇಶನ ವಿಸರ್ಜನೆ ಮಾಡೋದಕ್ಕಂತ ನಾವು ಇಲ್ಲಿ ಬಂದಿರೋದು. ಇದು ಒಂದು ದೇವಸ್ಥಾನದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ನಿಯರ್ ಯಾವ್ಯಾವ ಲೇಔಟ್ ಇರುತ್ತೆ ಅಲ್ಲೆಲ್ಲ ಬಂದು ಅವರೇ ಬಂದು ಇಲ್ಲಿ ಪರ್ಮಿಷನ್ ತೊಗೊಂಡು ಬಿಡೋವಂಥದ್ದು. ತುಂಬ ಖುಷಿ ಆಗುತ್ತೆ. ಅವರು ಕೂಡ ಈ ಥರ ವ್ಯವಸ್ಥೆ ಮಾಡಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಹಾಗೆ ನೋಡಿ ವಿಸರ್ಜನೆ ಕೂಡ ಮಾಡ್ತಾ ಇದ್ದೀವಿ. ಶಾಸ್ತ್ರೋಕ್ತವಾಗಿ ಪೂಜೆ ಎಲ್ಲ ಮುಗಿಸಿ ಶಾಸ್ತ್ರೋಕ್ತವಾಗಿಯೇ ವಿಸರ್ಜನೆ ಮಾಡ್ತಾ ಇದ್ದೀವಿ ನೋಡಿ. ವಿಸರ್ಜನೆ ಮಾಡಿ ಆಯ್ತು. ಇವಾಗ ಎಲ್ಲರೂ ಅವರವರ ಮನೆ ಕಡೆ ಹೊರಟ್ವಿ. ಹಾಗೆ ಗಣೇಶ ಮುಂದಿನ ವರ್ಷ ಕೂಡ ಬರಲಿ, ಎಲ್ಲರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.